ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು ನಾವು ಗದ್ಯ ವಿಭಾಗದಲ್ಲಿ ಬರುವಂತಹ ಎರಡನೆಯ ಪಾಠ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ. ಈ ಒಂದು ಪಾಠವನ್ನು ಕುರಿತು ಇಂದು ನಾವು ಅಧ್ಯಯನ ಮಾಡೋಣ. ಮೊದಲಿಗೆ ಈ ಒಂದು ಪಾಠವನ್ನು ಬರೆದಂಥವರು ಕೃಪಾಕರ್ ಸೇನಾನಿ ಮತ್ತು ಕೆ ಪುಟ್ಟಸ್ವಾಮಿ ಅಂತಕ್ಕಂಥ ಇಬ್ಬರು ಸೇರಿ ರಚಿಸಿದಂಥ ಗದ್ಯ ಭಾಗ ಇದು. ಕೃಪಾಕರ್ ಮತ್ತು ಸೇನಾನಿ ಇಬ್ಬರು ವನ್ಯಜೀವಿ ಛಾಯಾಗ್ರಹಣದಲ್ಲಿ ಖ್ಯಾತರಾಗಿರ್ತಕ್ಕಂಥವರು. ಇವರು ಮೈಸೂರಿನವರು. ಏಷ್ಯಾದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಕಾಡಿನಲ್ಲಿರುವಂತಹ ಸೀಳು ನಾಯಿಗಳನ್ನು ಕುರಿತು ಸಾಕ್ಷ್ಯಚಿತ್ರಕ್ಕಾಗಿ ಪ್ರತಿಷ್ಠಿತ ಗ್ರೀನ್ ಆಸ್ಕರ್ ಪುರಸ್ಕಾರಕ್ಕೆ ಪಾತ್ರರಾದಂಥವರು. ನಮ್ಮ ಸುತ್ತಮುತ್ತಲಿನ ಜೀವಜಾಲದ ಬಗ್ಗೆ ಅಪಾರ ಕಾಳಜಿಯುಳ್ಳವರು. ಕಾಡುಗಳ ಯುರೋಪನಿಂದನೂ ಕೂಡ ಅಪಹರಣಕ್ಕೊಳಗಾಗಿ ತಮ್ಮ ಸಜ್ಜನಿಕೆಯ ವ್ಯಕ್ತಿತ್ವದಿಂದಾಗಿ ಪಾರಾಗಿ ಬಂದಂಥವರು. ಇವರಿಬ್ಬರು ಒಟ್ಟಾಗಿ ತೆಗೆದ ಛಾಯಾಚಿತ್ರಗಳು, ಸಾಕ್ಷ್ಯಚಿತ್ರಗಳು ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಪಡೆದಿವೆ. ಮೈಸೂರಿನಲ್ಲಿ ವಾಸ ಇರುವ ಇವರು ಕಾಡಿನಲ್ಲಿ ಇರುವುದೇ ಹೆಚ್ಚು. ಇವರಿಬ್ಬರು ಕೆ ಪುಟ್ಟಸ್ವಾಮಿಯವರೊಂದಿಗೆ ಸೇರಿ ರಚಿಸಿರುವ ಜೀವಜಾಲ ಎಂಬ ಕೃತಿ ಅತ್ಯಂತ ಪ್ರಸಿದ್ಧವಾಗಿದೆ. ಕೆ ಪುಟ್ಟಸ್ವಾಮಿ ತಮ್ಮ ಸಿನಿಮಾಯಾನ ಕೃತಿಗಾಗಿ ರಾಷ್ಟ್ರಪತಿಗಳ ಸ್ವರ್ಣಕಮಲ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ತಮ್ಮ ಪರಿಸರ ಮತ್ತು ವಿಜ್ಞಾನ ಸಂಬಂಧ ಬರಹಗಳಿಂದ ಪ್ರಸಿದ್ಧರಾಗಿರ್ತಕ್ಕಂಥವರು. ಮಾನವನ ಪ್ರವಾಸ ಮತ್ತು ಸಾಹಸ ಪ್ರವೃತ್ತಿಗಳು ಕಾಡನ್ನು ನಾಶ ಮಾಡುವ ಮೂಲಕ ಜೈವಿಕ ಜಗತ್ತಿನ ಏರುಪೇರುಗಳಿಗೆ ಕಾರಣವಾಗುವ ದುರಂತಗಳನ್ನು ಕುರಿತು ಪ್ರಸ್ತುತ ಲೇಖನ ಗಮನ ಸೆಳೆದಿದೆ. ಮಿಲಿಯಾಂತರ ವರ್ಷಗಳಿಂದ ವಿಕಾಸಗೊಂಡು ಅರಳಿದ ಜೈವಿಕ ವೈವಿಧ್ಯತೆ ನಾಶವನ್ನು ಮನುಷ್ಯನ ಸ್ವಾರ್ಥ ಮತ್ತು ಅವನ ಅಭಿವೃದ್ಧಿ ಕಾರ್ಯಗಳು ನಿರಂತರವಾಗಿ ನಡೆಸಿಕೊಂಡು ಬಂದಿರುವುದಕ್ಕೆ ಇಲ್ಲಿ ವಾಲ್ಪರೈ ಒಂದು ನಮಗೆ ನೆಪವಾಗಿ ಕಾಣುತ್ತದೆ. ಇಲ್ಲಿ ವಾಲ್ಪರೈ ಅಂದರೆ ಏನು ಅಂದರೆ, ಇದು ತಮಿಳುನಾಡಿಗೆ ಸೇರಿರುವಂಥ ಒಂದು ಕಣಿವೆ ಪ್ರದೇಶ. ಪರೈ ಅಂದರೆ ಬಂಡೆಗಲ್ಲು, ಬಂಡೆಗಳಿಂದ ಆವೃತ್ತವಾಗಿರುವಂಥ ಕಾಡನ್ನು ತಮಿಳು ಭಾಷೆಯಲ್ಲಿ ವಾಲ್ಪರೈ ಅಂತ ಕರೀತಾರೆ. ಮಧುಮಲೈ ಕಾಡಿನ ಸೆರಗಿನಲ್ಲಿರುವ ಒಂದು ಸ್ಥಳ ಇದು. ಮಧುಮಲೈ ಅಂತಕ್ಕಂಥ ಒಂದು ಕಾಡಿನ ಒಂದು ಅಂಚಿನಲ್ಲಿರುವಂತಹ ಸ್ಥಳ. ಸೂರ್ಯನ ಕಿರಣ ಪ್ರವೇಶಿಸಲು ಕಷ್ಟವೆನ್ನುವಷ್ಟು ದಟ್ಟವಾಗಿ ಬೆಳೆದಂಥ ಅರಣ್ಯ ಪ್ರದೇಶ. ಇಂಥ ಅರಣ್ಯ ಪ್ರದೇಶ ಅಭಿವೃದ್ಧಿ ಹೆಸರಿನಲ್ಲಿ ಇಂದು ಬರಡಾಗಿ ಹೋಗಿದೆ ಅಂತಕ್ಕಂಥದ್ದು. ಇನ್ನು ಗದ್ಯ ಭಾಗಕ್ಕೆ ಬರೋದಾದರೆ, ವಿದ್ಯಾರ್ಥಿಗಳೇ, ನೀವು ಪಠ್ಯಪುಸ್ತಕವನ್ನು ನಿಮ್ಮ ಎದುರಿನಲ್ಲಿಟ್ಟುಕೊಂಡು ಈ ಒಂದು ಗದ್ಯವನ್ನು ಆಲಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ಮಾನವನ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವ ಶಕ್ತಿ ಈ ಭೂಮಿಗೆ ಇದೆ. ನಿಜವಾಗ್ಲೂ ವಿದ್ಯಾರ್ಥಿಗಳೇ, ಮನುಷ್ಯನಿಗೆ ಏನೆಲ್ಲ ಅವಶ್ಯಕತೆಗಳಿದಾವೋ ಅದೆಲ್ಲವನ್ನು ಪೂರೈಕೆ ಮಾಡುವಂಥ ಶಕ್ತಿ ಈ ಭೂಮಿಗೆ ಇದೆ. ಅದು ನಿಮಗೂ ಗೊತ್ತು, ನಮಗೂ ಗೊತ್ತು. ಆದರೆ ಅವನ ದುರಾಸೆಗಳನ್ನಲ್ಲ. ನೋಡ್ರಿ, ಭೂಮಿ ಮನುಷ್ಯನಿಗೆ ಏನೆಲ್ಲ ಬೇಕೋ ಅದನ್ನೆಲ್ಲವನ್ನು ಪೂರೈಸ್ತದ. ಆದರೆ ಮನುಷ್ಯನಿಗಿರುವಂಥ ದುರಾಸೆಯನ್ನು ಪೂರೈಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಫ್ರಾನ್ಸಿಸ್ ಬೇಕನ್ ಎಂಬ ತತ್ವಜ್ಞಾನಿ ಹೇಳಿದಂಥ ಮಾತು ಇಂದೂ ಸಹ ಮನುಷ್ಯನ ಅಂತರಾಳವನ್ನು ಒಕ್ಕಿಲ್ಲ. ನೋಡಿರಲಿ, ಇದು ಫ್ರಾನ್ಸಿಸ್ ಬೇಕನ್ ಅವರು ಹೇಳ್ತಕ್ಕಂಥ ಮಾತು. ಏನು? ಮನುಷ್ಯನ ಅವಶ್ಯಕತೆಗಳನ್ನು ಪೂರೈಸುವಂಥ ಶಕ್ತಿ ಭೂಮಿಗಿದೆ, ಆದರೆ ಅವನ ದುರಾಸೆಗಳನ್ನು ಅಲ್ಲ. ಇದು ಫ್ರಾನ್ಸಿಸ್ ಬೇಕನ್ ಅವರು ಹೇಳ್ತಕ್ಕಂಥ ಮಾತು. ಆದರೆ ಈ ಮಾತು ಇಂದಿಗೂ ಸಹ ಮನುಷ್ಯನಿಗೆ ಅರ್ಥ ಆಗಿಲ್ಲ. ಅಂತರಾಳ ಒಕ್ಕಿಲ್ಲ ಅಂದರೆ ಅದನ್ನು ಅರ್ಥೈಸಿಕೊಂಡಿಲ್ಲ ಅಂತಕ್ಕಂಥದ್ದು. ಪ್ರಾಕೃತಿಕ ಅಸಮತೋಲನಕ್ಕೆ ಮಾನವನ ದುರಾಸೆಯ ಮೂಲ ಕಾರಣವಾಗಿದೆ. ನೋಡ್ರಿ, ಪ್ರಾಕೃತಿಕ ಅಸಮತೋಲನ. ನೋಡ್ರಿ,
ಇವತ್ತು ನಮ್ಮ ಕಣ್ಣು ಮುಂದೆ ಎಷ್ಟೋ ಪ್ರಾಕೃತಿಕ ಅಸಮತೋಲನವನ್ನು ಕಾಣ್ತಿದ್ದೀವಿ. ಏನು ಪ್ರಾಕೃತಿಕ ಅಸಮತೋಲನ? ಒಂದು ಕಡೆ ಮಳೆನೇ ಆಗಲ್ಲ, ಇನ್ನೊಂದು ಕಡೆ ಹೆಚ್ಚು ಮಳೆ ಆಗ್ತದೆ. ಒಂದು ಕಡೆ ಕುಡಿಲಿಕ್ಕೆ ನೀರಿಲ್ಲ, ಇನ್ನೊಂದು ಕಡೆ ಹೊಳೆಯಂತೆ ನದಿಯಂತೆ ಉಕ್ಕಿ ಹರಿತವೆ. ಎಲ್ಲ ಗಿಡ ಮರ ಕಟ್ಟಡಗಳು ಎಲ್ಲವನ್ನು ಕೊಚ್ಚಿಕೊಂಡು ಹೋಗುವಷ್ಟು ಪ್ರಳಯ ಬರ್ತದೆ. ಇದು ಪ್ರಾಕೃತಿಕ ಅಸಮತೋಲನ. ಈ ಪ್ರಾಕೃತಿಕ ಅಸಮತೋಲನ ಯಾಕಾಗಿ ಆಯಿತು, ಯಾರಿಂದ ಆಯಿತು ಅಂದರೆ ಅದು ಮನುಷ್ಯನ ದುರಾಸೆಯಿಂದಲೇ ಆಯಿತು ಅಂತಕ್ಕಂಥದ್ದು. ಹಣದ ಬೆನ್ನು ಹತ್ತಿರುವ ಮಾನವ ಪ್ರಕೃತಿಯನ್ನು ನಾಶಗೈಯುತ್ತಾ ಅಟ್ಟಹಾಸ ಮೆರೆಯುತ್ತಿದ್ದಾನೆ. ನೋಡ್ರಿ, ಮನುಷ್ಯ ಯಾವುದರ ಬೆನ್ನತ್ತಿದ್ದಾನಂದರೆ ಹಣದ ಬೆನ್ನತ್ತಿರುವ ಮನುಷ್ಯ ತನ್ನ ಜೀವನಕ್ಕೆ ಹಣ ಮುಖ್ಯ ಅಂದ್ಕೊಂಡ್ಬಿಟ್ಟಿದ್ದಾನೆ. ಮನುಷ್ಯ ತನ್ನ ಜೀವನಕ್ಕೆ ಪರಿಸರ ಮುಖ್ಯ ಅಂತ ಅಂದ್ಕೊಂಡಿಲ್ಲ, ಹಣನ ಮುಖ್ಯ. ಸೊ ಯಾವಾಗ ಮನುಷ್ಯ ಹಣ ಮುಖ್ಯ ಅಂತಕ್ಕಂಥದ್ದನ್ನು ರೀತಿಯಲ್ಲಿ ಭಾವಿಸ್ಬಿಟ್ನೋ ಆಗ ಪರಿಸರವನ್ನು ನಾಶ ಮಾಡ್ತಾ ಹೋದ. ಹಣದಿಂದ ಬಿಲ್ಡಿಂಗ್ ಎಲ್ಲ ಕಟ್ಟಿದ, ಹಣದಿಂದ ಏನೆಲ್ಲವನ್ನು ಕೊಂಡುಕೊಂಡ. ಆದರೆ ಆ ಹಣ ಪ್ರಕೃತಿಯ ವಿಕೋಪಕ್ಕೆ ಒಳಗಾದಾಗ ಎಲ್ಲ ತಾನು ಕಟ್ಟಿರುವಂಥ ನಿರ್ಮಾಣ ಮಾಡಿರುವಂಥ ಎಲ್ಲ ಸಾಮ್ರಾಜ್ಯ ಸಂಪತ್ತು ಸಹ ಹೊಚ್ಕೊಂಡು ಹೋಗ್ತದ. ಅವಾಗ ಅರ್ಥೈಸ್ಕೊಳ್ಬೇಕಾಗ್ತದ, ನಮಗೆ ಮುಖ್ಯ ಯಾವುದು ಅಂದರೆ ಪ್ರಕೃತಿ ಇದ್ದರೆ ಮಾತ್ರ ಮನುಷ್ಯ ಜೀವಿಸಲಿಕ್ಕೆ ಸಾಧ್ಯ. ಹಣ ಇಲ್ಲದೆ ಇದ್ದರೆ ಯಾರು ಬೇಕಾದರೂ ಬದುಕ್ಬೋದು. ಆದರೆ ಪ್ರಕೃತಿ ಇಲ್ಲದೆ ಇದ್ದರೆ ಎಲ್ಲ ಜಲ ಚರ ಜೀವರಾಶಿಗಳು ಮನುಷ್ಯನೊಳಗೊಂಡಂತೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ನಾವು ಮರಿಬಾರದು ಅಂತಕ್ಕಂಥದ್ದು. ಗಣಿಗಾರಿಕೆ, ಮರಳು ದಂಧೆ, ನೀರಿನ ಮಾರಾಟ, ಅರಣ್ಯ ಲೂಟಿ, ಪ್ರಾಣಿ ಸಂಕುಲಗಳ ಬೇಟೆ ಇವೆಲ್ಲವೂ ಪ್ರಕೃತಿ ಮತ್ತು ಜೀವಜಾಲಕ್ಕೆ ವಿನಾಶವನ್ನು ತಂದಿವೆ. ನೋಡ್ರಿ, ಮನುಷ್ಯ ಗಣಿಗಾರಿಕೆ ಮಾಡ್ತಾ ಇದ್ದಾನೆ, ಬೆಟ್ಟ ಗುಡ್ಡಗಳನ್ನು ಕೊರಿತಾ ಇದ್ದಾನೆ, ಅದರಲ್ಲಿರುವಂಥ ಸಂಪತ್ತನ್ನು ಖನಿಜವನ್ನು ಎಕ್ಕಿ ತೆಗಲಿಕ್ಕೆ ಅವನ್ನೆಲ್ಲವನ್ನು ಏನು ಮಾಡ್ತಾ ಇದ್ದಾನೆ, ಅದನ್ನು ಕೆದಕ್ತಾ ಇದ್ದಾನೆ. ಮರಳು ದಂಧೆ. ಸೊ ನೀರನ್ನು ಒಂದು ಕಡೆ ಶೇಖರಿಸ್ತಕ್ಕಂಥದ್ದು, ಸಂಗ್ರಹಿಸ್ತಕ್ಕಂಥ ಶಕ್ತಿ ಮರಳಿಗಿದೆ. ಅಂತ ಮರಳನ್ನು ಏನಂದರೆ ಯಥೇಚ್ಛವಾಗಿ ಏನು ಮಾಡ್ತಾ ಇದ್ದಾನೆ, ಅದನ್ನು ತೆಗಿತಾ ಇದ್ದಾನೆ. ನೀರಿನ ಮಾರಾಟ, ನೀರಿನ ಅಸಮತೋಲನ ಆಗ್ತಾ ಇದೆ. ಒಂದು ಕಡೆ ಇರುವಂಥ ನೀರನ್ನು ಇನ್ನೊಂದು ಕಡೆ ತಗೊಂಡು ಹೋಗ್ತಕ್ಕಂಥದ್ದು. ಸೊ ಈ ನೀರಿನ ಮಾರಾಟ ಕೂಡ ಅರಣ್ಯ ಲೂಟಿ, ಅರಣ್ಯಲ್ಲಿರ್ತಕ್ಕಂಥ ವನಸ್ಪತಿ, ವನ ಗಿಡ ಮರ ಎಲ್ಲವನ್ನು ಕೂಡ ಅಲ್ಲಿ ಲೂಟಿ ಮಾಡ್ತಾ ಇದ್ದಾನೆ, ಕಡಿತಾ ಇದ್ದಾನೆ. ಇದರಿಂದ ಏನಾಗ್ತದಂದರೆ ಪ್ರಾಣಿ ಸಂಕುಲಗಳ ನಾಶ ಆಗ್ತದ. ಅರಣ್ಯ ಇಲ್ಲಂದರೆ ಪ್ರಾಣಿ ಸಂಕುಲಗಳು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಕಾಡನ್ನು ಮಾತ್ರ ನಾಶ ಮಾಡ್ತಾ ಇಲ್ಲ, ಪ್ರಾಣಿಗಳು, ಕಾಡಿನಲ್ಲಿರುವಂಥ ಪ್ರಾಣಿಗಳನ್ನು ಬೇಟೆಯಾಡುವುದರ ಮುಖಾಂತರ ವಿಕೃತಿ ಮೆರಿತಾ ಇದ್ದಾನೆ. ಅವನ್ನು ಸಾಯಿಸಿ ತನ್ನ ಜಯವನ್ನು ಕಂಡುಕೊಡ್ತಕ್ಕಂಥದ್ದು. ಪ್ರಾಣಿಗಳನ್ನು ಕೊಲ್ಲುವುದರ ಮುಖಾಂತರ ತನ್ನ ಸಾಮರ್ಥ್ಯ ಹೆಚ್ಚುವಂತಕ್ಕಂಥ ರೀತಿಯಲ್ಲಿ ಅವನು ಮನುಷ್ಯ ಏನಂದರೆ ಸಂತೋಷ ಪಡ್ತಕ್ಕಂಥ ವಿಕೃತಿ ಮನಸ್ಸಿನಿಂದ ಈ ರೀತಿ ಏನಾಗ್ತಾಯಿದೆ ಅಂದರೆ ಜೀವಿಗಳ ಸಂಕುಲ, ಜೀವಿಗಳ ಜಾಲ ಅಂತಕ್ಕಂಥದ್ದು ನಾಶ ಆಗ್ತಾ ಇದೆ ಅಂತಕ್ಕಂಥದ್ದು. ಅರಣ್ಯ ನಾಶದಿಂದ ಪ್ರಾಣಿ ಸಂಕುಲ ನಾಶ, ಹವಾಮಾನ ವೈಪರೀತ್ಯ, ಬರಗಾಲ, ಜಲಮೂಲಗಳ ನಾಶ, ಇದರಿಂದ ನಾನಾ ಕಾಯಿಲೆಗಳ ತವರಾಗಿ ಮಾನವ ಹಾಗೂ ಪ್ರಾಣಿ ಸಂಕುಲಗಳ ಬದುಕು ದುರ್ಬರವಾಗ್ತಾ ಇದೆ. ನೋಡ್ರಿ, ಅರಣ್ಯ ನಾಶದಿಂದ ಏನಾಗ್ತದ? ಪ್ರಾಣಿ ಸಂಕುಲಗಳ ನಾಶ ಆಗ್ತದ. ಪ್ರಾಣಿ ಸಂಕುಲಗಳ ನಾಶ ಆದರೆ ಹವಾಮಾನ ವೈಪರೀತ್ಯ ಆಗ್ತದ. ಬೇಸಿಗೆಗಾಲದ ಮಳೆ ಬರ್ತದ, ಮಳೆಗಾಲದಾಗ ಮಳೆನೇ ಬರಲ್ಲ, ಚಳಿಗಾಲದ ಬಿಸಿಲು ಇರ್ತದ. ಸೊ ಹಿಂಗೆ ಋತುಮಾನಗಳು ಏನಾಗ್ತವೆ ಅಂದರೆ ವ್ಯತ್ಯಾಸಗಳಾಗ್ತವೆ. ಬರಗಾಲ ಸಂಭವಿಸ್ತದ, ನೀರಿನ ಸೆಲೆ ಹೋಗ್ತದ, ಮಳೆ ಆಗಂಗಿಲ್ಲ. ಸೊ ಇವು ಯಾವ ಆಗದೆ ಇದ್ದಾಗ, ಋತುಗಳು ವೈಪರೀತ್ಯ ಆದಾಗ, ವ್ಯತ್ಯಾಸಗಳಾದಾಗ ಅವಾಗ ನಾನಾ ರೀತಿಯ ಕಾಯಿಲೆಗಳು ಬರ್ತವೆ ಮನುಷ್ಯನಿಗೆ. ಯಾವ್ಯಾವುದೋ ಸುಡುಗಾಡು ಕಾಯಿಲೆಗಳು ಬರ್ತವೆ ಮನುಷ್ಯನಿಗೆಲ್ಲ, ಪ್ರಾಣಿಗಳಿಗೂ ಕಾಯಿಲೆಗಳು ಬರ್ತವೆ. ಅದರಿಂದ ಮನುಷ್ಯನಿಗೂ ಬರ್ತವೆ. ಪ್ರಾಣಿಗಳ ಜೊತೆಗೆ ಮನುಷ್ಯನ ನಾಶವೂ ಕೂಡ ಆಗ್ತದ, ಮನುಷ್ಯನ ಬದುಕು ಕೂಡ ದುರ್ಬರ ಆಗ್ತದೆ ಅಂತಕ್ಕಂಥದ್ದು. ಪ್ರತಿಯೊಬ್ಬರಲ್ಲೂ ಕೂಡ ಪ್ರಕೃತಿಯನ್ನು ಪ್ರೀತಿಸುವ, ರಕ್ಷಿಸುವ, ಉಳಿಸಿ ಬೆಳೆಸುವ ಮನೋಭಾವ ಮೂಡುವಂಥ ಒಂದು ಕಾರ್ಯಪ್ರವೃತ್ತ ಆಗಬೇಕಾಗಿದೆ ನಾವೆಲ್ಲರೂ.
ಮನುಷ್ಯನಲ್ಲಿ ಏನಾಗಬೇಕಾಗಿದೆ ಅಂದರೆ ಪ್ರಕೃತಿಯನ್ನು ಪ್ರೀತಿಸಬೇಕು ಮತ್ತು ರಕ್ಷಿಸಬೇಕು. ಅದನ್ನು ಉಳಿಸೋದ್ರ ಜೊತೆಗೆ ಬೆಳೆಸುವ ಮನಸ್ಥಿತಿಯನ್ನು ನಾವು ಮೂಡಿಸಿಕೊಳ್ಳೋದ್ರ ಜೊತೆಗೆ ಕಾರ್ಯಪ್ರವೃತ್ತರಾಗಬೇಕು. ಎಲ್ಲಿ ಗಿಡ ಕಾಣ್ತವೆ ರಕ್ಷಣೆ ಮಾಡಬೇಕು, ಎಲ್ಲಿ ಖಾಲಿ ಜಾಗಿದೆ ಅಲ್ಲಿ ಸಸಿಗಳನ್ನು ನೆಡಬೇಕು. ನೋಡ್ರಿ, ಇವತ್ತು ನಾವು ನೆಡುವಂಥ ಒಂದು ಸಸಿ ಅದು ಲಕ್ಷಾಂತರ ಜನರ ಉಸಿರಾಟಕ್ಕೆ ಏನಾಗ್ತದೆ ಅಂದರೆ ಅದು ಜೀವ ಆಗ್ತದ ಅಂತಕ್ಕಂಥದ್ದು. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಪ್ರಕೃತಿಯನ್ನು ಪ್ರೀತಿಸುವ ಜೊತೆಗೆ ಬೆಳೆಸ್ತಕ್ಕಂಥ ಮನಸ್ಥಿತಿಯನ್ನು ಮಾಡಬೇಕು ಅಂತಕ್ಕಂಥದ್ದು. ಈ ಮೂಲಕ ಮುಂದಿನ ಪೀಳಿಗೆಗೆ ಹಿತವಾದ ಬದುಕಿನ ವಾತಾವರಣವನ್ನು ಉಳಿಸುವ ದಿಕ್ಕಿನಲ್ಲಿ ನಮ್ಮ ಪಯಣ ಸಾಗಬೇಕಾಗಿದೆ. ನೋಡಲಿ, ಯಾವ ರೀತಿ ನಾವು ಮುಂದಿನ ಪೀಳಿಗೆಗಾಗಿ ನಾವು ದುಡಿರ್ತಕ್ಕಂಥ ಹಣದಲ್ಲಿ ಒಂದಿಷ್ಟನ್ನು ತೆಗೆದಿಡ್ತೀವೋ, ಯಾಕಾಗಿ ನಮ್ಮ ಮಕ್ಕಳಿಗೆ ಬರಲಿ ಅಂತ, ಹಂಗೆ ಒಂದು ಒಳ್ಳೆ ಗಾಳಿ, ವಾತಾವರಣ, ನೀರು, ಆಹಾರ ಇವೆಲ್ಲವೂ ಸಹ ನಮ್ಮ ಮುಂದಿನ ಪೀಳಿಗೆಗಾಗಿ ಬೇಕು ಮಕ್ಕಳಿಗೆ ಅನ್ನುವ ರೀತಿಯಲ್ಲಿ ನಾವು ಗಿಡ ಮರಗಳನ್ನು ನೆಡಬೇಕು, ಒಳ್ಳೆಯ ಪರಿಸರವನ್ನು ಕಾಪಾಡಬೇಕು ಅಂತಕ್ಕಂಥದ್ದನ್ನು ನಾವು ಮಾಡಬೇಕಾಗಿರ್ತಕ್ಕಂಥದ್ದಿದೆ. ಪ್ರಸ್ತುತ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಎಂಬ ಲೇಖನವು ನಮ್ಮ ಅನುಭವದ ವ್ಯಾಪ್ತಿಯಲ್ಲಿ ಜೀವಜಾಲದ ಸಂಕೀರ್ಣತೆಯನ್ನು ಅರಿಯುವ ನಿಟ್ಟಿನಲ್ಲಿ ನಡೆಸಿರುವ ಒಳನೋಟವುಳ್ಳ ಪ್ರಯತ್ನವಾಗಿದೆ. ಪ್ರಸ್ತುತ ಈ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಅಂತಕ್ಕಂಥದ್ದು ಅದು ನಮ್ಮ ಅನುಭವಕ್ಕೆ ಬಂದಿರತಕ್ಕಂಥ ರೀತಿಯಲ್ಲಿ ಕಾಣ್ತದ. ಸೊ ಅದನ್ನು ನಾವು ಅರ್ಥೈಸ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಈ ಒಂದು ಗದ್ಯದ ಮುಖಾಂತರ ನಾವು ತಿಳ್ಕೊಳ್ಬಹುದಾಗಿದೆ. ಸೊ ಮುಂದಿನ ತರಗತಿಯಲ್ಲಿ ಈ ಪಾಠವನ್ನು ಪ್ರಾರಂಭ ಮಾಡೋಣ. ಇಷ್ಟು ಈ ಪಾಠ ಒಳಗೊಂಡಿರ್ತಕ್ಕಂಥ ವಿಷಯ ವಸ್ತು ಆಗಿತ್ತು. ಮುಂದೆ ಏನೆಲ್ಲ ಒಂದು ಆ ಪಾಠದಲ್ಲಿ ಕಂಡು ಬರ್ತದಂತಕ್ಕಂಥದ್ದನ್ನು ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ. ವಿದ್ಯಾರ್ಥಿಗಳೇ, ಪ್ರತಿಯೊಂದು ಪಾಠವನ್ನು ಆಲಿಸಬೇಕಾದಾಗ ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ನೀವು ಮುಂದೆ ಇಟ್ಕೊಂಡು ಆಲಿಸಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಧನ್ಯವಾದಗಳು.